ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಇಶ್ಯೂ ಆಗಿದೆ. ಈ ಬೆನ್ನಲ್ಲೇ ನೂತನ ಕಮಿಷನರ್ ಸಾಲು ಮೀಟಿಂಗ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ನೂತನ ಪೊಲೀಸ್ ಆಯುಕ್ತರಿಂದ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ. ಡಿಸಿಪಿ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಎಸಿಪಿಗಳಿಗೆ ಬುಲಾವ್ ಕೊಟ್ಟಿದ್ದಾರಂತೆ ಸೀಮಂತ್ ಕುಮಾರ್ ಸಿಂಗ್. ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಬುಲಾವ್ ಕೊಟ್ಟಿದ್ದಾರೆ ಹೊಸ ಕಮಿಷನರ್. ಕೆಲವೇ ಕ್ಷಣಗಳಲ್ಲಿ ಎಲ್ಲ ಇನ್ಸ್ಪೆಕ್ಟರ್ ಮತ್ತು ಎಸಿಪಿಗಳ ಜೊತೆಗೆ ಮೀಟಿಂಗ್ ಆಗುತ್ತಂತೆ. ಕಮಿಷನರ್ ಕಚೇರಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಸಾಲಾಗಿ ಆಗಮಿಸ್ತಾ ಇದ್ದಾರೆ. ಸಂಚಾರಿ ಮತ್ತು ಕಾನೂನು ಸುವ್ಯವಸ್ಥೆ, ಲಾ ಅಂಡ್ ಆರ್ಡರ್ ಮತ್ತು ಟ್ರಾಫಿಕ್ ಇಬ್ಬರೂ ಇನ್ಸ್ಪೆಕ್ಟರು ಎಸಿಪಿಗಳ ಜೊತೆಗೆ ಈ ಸಭೆಯಂತೆ. ಕಾಲ್ ತುಳಿತ ದುರಂತ ಕೇಸ್ಗೆ ಸಂಬಂಧಪಟ್ಟಂತೆ ವಿವರಣೆ ಕೇಳ್ತಾರಂತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ? ಆಮೇಲೆ ಏನಾದರೂ ಮೇಜರ್ ಮೈನರ್ ಸರ್ಜರಿ ಥರದ್ದು ಏನಾದರೂ ವಿಚಾರಗಳು ಬರುತ್ತಾ ಇಲ್ಲಿ? ಮಮತಾ, ಕಳೆದ 3-4 ದಿನಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಮಹತ್ತರ ಬದಲಾವಣೆಗಳಾಗೋಗಿದೆ. ಮತ್ತೆ ಇಂದಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಸೇರಿದಂತೆ ಕೆಲವರ ಅಮಾನತು ಆದೇಶ ಏನಿದೆ ಅದೆಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯಲ್ಲಿ ಸಹಜವಾಗಿ ಪೊಲೀಸರ ಈ ನೈತಿಕ ಸ್ಥೈರ್ಯ ಏನಿತ್ತು ಅದು ಕುಗ್ಸುವಂತಹ ಆ ಒಂದು ಕೆಲಸ, ಸರ್ಕಾರದ ಆ ಒಂದು ನಡೆ ನಿರ್ಧಾರ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಯಾಕಪ್ಪ ಬೇಕು, ನಾವು ಹಗಲು ಇರುಳು ಅಂತೇಳಿ ದುಡಿತೀವಿ, ಆದರೂ ಕೂಡ ಸರ್ಕಾರ ಈ ರೀತಿಯಾದಂತಹ ಶಿಕ್ಷೆ ಕೊಟ್ಟಂತಹ ಸಂದರ್ಭದಲ್ಲಿ ಸಹಜವಾಗಿ ನಾವಾಯ್ತು ತಾವಾಯ್ತು, ತಮ್ಮ ಕೆಲಸವಾಯ್ತು, ತಮ್ಮ ಸಂಸಾರವಾಯ್ತು ಅನ್ನೋ ಮಟ್ಟಿಗೆ ಪೊಲೀಸರು ಮನಸ್ಥಿತಿಯನ್ನ ಬದಲಾಯಿಸಿಬಿಡಬಹುದು. ಹೀಗಾಗಿ ಅವ್ರಿಗೆ ಅವಶ್ಯಕತೆ ಬೀಳುವಂತಹ ಒಂದಷ್ಟು ಮೋಟಿವೇಶನ್ ಅನ್ನ ತುಂಬಬೇಕು. ಅದ್ರ ಜೊತೆಗೆ ಇಲಾಖೆಯ ಬಗ್ಗೆ ಒಂದಷ್ಟು ಅವರಿಗೆ ಚಿಂತನೆಯನ್ನ ನಡೆಸೋದಕ್ಕೆ, ಮತ್ತೆ ಫ್ರೀ ಹ್ಯಾಂಡ್ ಆಗಿ ಕೆಲಸಗಳನ್ನ ನಿರ್ವಹಿಸೋದಕ್ಕೆ, ಮತ್ತೆ ತೀರ್ಮಾನವನ್ನ ತೆಗೆದುಕೊಳ್ಳೋಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಈ ನಿಟ್ಟಿನಲ್ಲಿ ಹೊಸ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಇದೀಗ ಕೆಲವೇ ಕ್ಷಣಗಳ ಹಿಂದೆ ಬೆಂಗಳೂರಿನ ಹೆಚ್ಚುವರಿ ಪೊಲೀಸ್ ಆಯುಕ್ತರು, ಅದ್ರ ಜೊತೆಗೆ ಜಂಟಿ ಪೊಲೀಸ್ ಆಯುಕ್ತರುಗಳು, ಮತ್ತೆ ನಗರದ ಎಲ್ಲಾ ಡಿಸಿಪಿಗಳು, ಮತ್ತೆ ಬೆಂಗಳೂರಿನ ಅಷ್ಟು ಪೊಲೀಸ್ ಠಾಣೆ, ಅದು ಲಾ ಅಂಡ್ ಆರ್ಡರ್ ಮತ್ತೆ ಟ್ರಾಫಿಕ್, ಈ ಎಲ್ಲರ ಜೊತೆ ಸಭೆಯನ್ನ ಏರ್ಪಡಿಸಿದ್ದಾರೆ. ಇದೀಗ ಸಭೆ ಆರಂಭವಾಗಿದೆ. ಸಭೆಯಲ್ಲಿ ಈ ಕಾಲ್ ತುಳಿತ ಸೇರಿದಂತೆ ಒಂದಷ್ಟು ವಿಚಾರಗಳ ಬಗ್ಗೆ ಇದೀಗ ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಮಾರಲ್ ಡೌನ್ ಆಗಿರುವ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಮೀಟಿಂಗ್ ನಲ್ಲಿ ಔಟ್ಕಮ್ ಬರುತ್ತೆ ನೋಡೋಣ.